ಮುತ್ತಪ್ಪರೆ ಪುತ್ರನ ಮೇಲೆ ಫೈರಿಂಗ್ ಕೇಸ್ಗೆ ಇದೀಗ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ರಿಕ್ಕಿ ಮೇಲೆ ಶೂಟೌಟ್ ಮಾಡಿದ್ದ ಆರೋಪಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಗನ್ಮ್ಯಾನ್ ನಿಂದಲೇ ನಡೀತಾ ಕೊಲೆಗೆ ಸಂಚು ಅನ್ನುವಂತ ಪ್ರಶ್ನೆ ಈ ಪ್ರಕರಣದಲ್ಲಿ ಹುಟ್ಕೊಳ್ತಾ ಇದೆ. ಮುತ್ತಪ್ಪರೈನ ಬಲಗೈ ಬಂಟನಂತೆ ಇದ್ದ ಆ ಗನ್ಮ್ಯಾನ್ ರಿಕ್ಕಿ ರೈಗೆ ಒಂದು ಕಾಲದ ಗನ್ಮ್ಯಾನ್ ಆಗಿ ಕೂಡ ಕೆಲಸವನ್ನ ಮಾಡಿದರ ಮೇಲೆ ಈಗ ಶಂಕೆ ವ್ಯಕ್ತವಾಗ್ತಾ ಇರೋದು. ವಿಠಲ್ ಎಂಬ ಆರೋಪಿಯನ್ನ ಬಿಡದಿ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ವಿಠಲ್ ಮೇಲೆ ಯಾಕೆ ಶಂಕೆ ಬಂತು ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಈ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿದ್ದು ಮುತ್ತಪ್ಪರೈ ಅವರ ಎರಡನೇ ಪತ್ನಿ ಅನುರಾಧ ಇರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇತ್ತು. ಅವ್ರ ಮೇಲೂ FIR ಆಗಿತ್ತು. ಸೊ ಆದ್ರೆ ಈಗ ನೋಡಿದ್ರೆ ವಿಠಲ್ ಮೇಲೆ ಶಂಕೆ ವ್ಯಕ್ತವಾಗಿರುವಂತ ಹಿನ್ನೆಲೆಯಲ್ಲಿ ಆತನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಯಾಕೆ ಅನುಮಾನ ಬಂತು, ಯಾಕೆ ಶಂಕೆ ಅಂತಂದ್ರೆ ಸದ್ಯಕ್ಕೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ರಿಕ್ಕಿ ಫಾರ್ಮ್ ಹೌಸ್ ನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದಾರಂತೆ. ಆಮೇಲೆ ಈ ರಿಕ್ಕಿ ರೈ ಮೇಲೆ ಶೂಟೌಟ್ ಆದಂತ ರಾತ್ರಿ ಈತ ರಿಕ್ಕಿ ಜೊತೆಗೆ ಪರ್ಸನಲ್ ಆಗಿ ನಾವು ಮಾತಾಡ್ಬೇಕು ಅಂತ ಪರ್ಸನಲ್ ಆಗು ಕೂಡ ಚರ್ಚೆ ಮಾಡಿದ್ದಾನೆ. ಏನ್ ಚರ್ಚೆ ಮಾಡಿದ್ದಾನೆ ಅನ್ನೋದು ಗೊತ್ತಿಲ್ಲ. ಇದಾದ್ಮೇಲೆ ರಿಕ್ಕಿ ಕಾರು ಹೊರಡುವ ಸ್ವಲ್ಪ ಸಮಯದ ಮುನ್ನ ವಿಠಲ್ ಫಾರ್ಮ್ ಹೌಸ್ ನಿಂದ ಹೊರಗೆ ಹೋಗಿದ್ದಾನೆ. ಶೂಟೌಟ್ ನಡೆದು ರಿಕ್ಕಿ ಆಸ್ಪತ್ರೆ ಸೇರಿದ ಬಳಿಕ ವಿಠಲ್ ಫಾರ್ಮ್ ಹೌಸ್ಗೆ ವಾಪಸ್ ಬಂದಿರೋದು. ಅಲ್ಲಿವರೆಗೂ ವಿಠಲ್ ಎಲ್ಲಿ ಹೋಗಿದ್ದ, ಏನಕ್ಕೆ ಹೋಗಿದ್ದ, ಏನ್ ಮಾಡ್ತಾ ಇದ್ದ, ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಹಾಗಾಗಿ ಅವತ್ತಿನ ದಿನ ಏನೆಲ್ಲ ಆಯ್ತಲ್ಲ ಅದರಲ್ಲಿ ವಿಠಲ ಚಲನವಲನ ನೋಡಿದಾಗ ಒಂದಷ್ಟು ಅನುಮಾನ ಅನ್ನೋದು ಪೊಲೀಸರಿಗೂ ಕೂಡ ಬಂದಿದೆ. ಹಾಗಾಗಿ ಸದ್ಯಕ್ಕೆ ಆತನನ್ನ ವಶಕ್ಕೆ ಪಡ್ಕೊಂಡು ಈಗ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಮೂಲತಃ ಮಡಿಕೇರಿಯವನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಜೊತೆಗೆ ಆತನ ಹತ್ರ 2 ಏರ್ ಗನ್ ಇದೆಯಂತೆ, 2 ಲೈಸೆನ್ಸ್ ಶಾರ್ಟ್ ಗನ್ ಕೂಡ ಇದೆಯಂತೆ. ಹಾಗಾಗಿ ಆ ಗನ್ನೆಲ್ಲ ಈಗ ವಶಕ್ಕೆ ಪಡ್ಕೊಂತಾರೆ. ಮತ್ತೆ ಅವತ್ತು ಘಟನೆ ಆಯ್ತಲ್ಲ, ಶೂಟೌಟ್ ಆಯ್ತಲ್ಲ, ಅವತ್ತೀತ ಎಲ್ಲಿದ್ದ, ಎಲ್ಲಿಗೆ ಹೋಗಿದ್ದ, ಏನ್ ಮಾಡ್ತಿದ್ದ, ಯಾರ ಜೊತೆಗಿದ್ದ, ಯಾಕೆ ಕಣ್ಮರಿ ಆಗಿದ್ದ, ಪರ್ಸನಲ್ ಆಗಿ ಅವತ್ತಿಗೆ ಏನ್ ಮಾತಾಡಿದ್ದ, ಎಷ್ಟೊತ್ತು ಮಾತಾಡಿದ್ದ, ಸೊ ಇದೆಲ್ಲವೂ ಕೂಡ ಗೊತ್ತಾಗ್ಬೇಕಾಗತ್ತೆ. ತನಿಖೆಯಲ್ಲಿ ಈತ ಯಾವ್ಯಾವ ವಿಚಾರವನ್ನ ಬಾಯ್ಬಿಡ್ತಾನೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ಈ ಪ್ರಕರಣದಲ್ಲಿ ಹಲವರ ಹೆಸರು ಕೇಳಿ ಬಂದಿತ್ತು, ಹಲವರ ಮೇಲೆ FIR ಕೂಡ ಆಗಿದೆ. ಎಲ್ಲರನ್ನ ತನಿಖೆಗೊಳಪಡಿಸೋದ್ರ ಜೊತೆಗೆ ಯಾರ್ಯಾರ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ ಅವ್ರಗಳ ಮೇಲೂ ಕೂಡ ಇದೀಗ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ವಿಠಲ್ ಗನ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದವನು ಆರೋಗ್ಯ ಸರಿ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಸೆಕ್ಯೂರಿಟಿ ಕೆಲಸವನ್ನು ಸದ್ಯಕ್ಕೆ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.